ರಸ್ತೆ ಅಪಘಾತದಲ್ಲಿ ಮಾಸ್ಟರ್ ರೋಹಿತ್ಗೆ ಗಂಭೀರ ಗಾಯಗಳಾಗಿವೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ ಸಿನಿಮಾದ ರಾಷ್ಟ್ರ ಪ್ರಶಸ್ತಿ ವಿಜೇತ ರೋಹಿತ್ಗೆ ಗಂಭೀರ ಗಾಯಗಳಾಗಿದೆ. ನಟ ದರ್ಶನ್ರ ಕಾಟೇರ ಸಿನಿಮಾದಲ್ಲಿ ಬಾಲ ನಟನಾಗಿ ಅಭಿನಯಿಸಿದ್ದಾರೆ. ಶ್ರೀರಂಗಪಟ್ಟಣದ ಪಾಲಹಳ್ಳಿ ಬಳಿ ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ. ರೋಹಿತ್ ದಂತದ ವಸುಡು ಕಟ್ಟಾಗಿ ತಲೆ ಬುರುಡೆಗೆ ಗಾಯಗಳಾಗಿವೆ. ಖಾಸಗಿ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ತೆರಳುವಾಗ ಅವಘಡ ಸಂಭವಿಸಿದೆ. KA11N 4173 ನಂಬರಿನ ಕಾರಿಗೆ ಡಿಕ್ಕಿ ಹೊಡೆದ ಟೂರಿಸ್ಟ್ ಬಸ್. ರೋಹಿತ್ ತಾಯಿ ಛಾಯಾಲಕ್ಷ್ಮಿಯವರ ಕೈಕಾಲುಗಳಿಗೆ ಗಾಯಗಳಾಗಿವೆ. ಕಾರ್ನಲ್ಲಿದ್ದಂತಹ ರೋಹಿತ್ ಗೆಳೆಯ ಸೇರಿದಂತೆ 4 ಗಾಯಗಳಾಗಿರುವಂಥದ್ದು. ಶ್ರೀರಂಗಪಟ್ಟಣದ ಪಾಲಹಳ್ಳಿ ಬಳಿ ಕಾರು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಈ ರಸ್ತೆ ಅಪಘಾತದಲ್ಲಿ ಬಾಲನಟ ಮಾಸ್ಟರ್ ರೋಹಿತ್ಗೆ ಗಂಭೀರ ಗಾಯವಾಗಿದೆ. ಅಪಘಾತದಲ್ಲಿ ಬಸ್ಗೆ ಕಾರು ಗುದ್ದಿದ ರಭಸಕ್ಕೆ ನುಜ್ಜುಗುಜ್ಜಾಗಿದೆ. ಮಾಸ್ಟರ್ ರೋಹಿತ್ ಅವರ ದಂತದ ವಸುಡು ಕಟ್ಟಾಗಿ ತಲೆ ಬುರುಡೆಗೂ ಗಾಯಗಳಾಗಿದೆ. ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಖಾಸಗಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ವಾಪಸ್ ಮನೆಗೆ ತೆರಳುವಾಗ KA11N 4173 ನಂಬರಿನ ಕಾರಿಗೆ ಟೂರಿಸ್ಟ್ ಬಸ್ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ರೋಹಿತ್ ತಾಯಿ ಛಾಯಾಲಕ್ಷ್ಮಿಯವರ ಕಾಲು ಕೈಗಳಿಗೆ ಗಾಯಗಳಾಗಿವೆ. ಕಾರ್ನಲ್ಲಿದ್ದಂತಹ ರೋಹಿತ್ ಗೆಳೆಯ ಹಾಗೂ ಉಪನ್ಯಾಸಕ ಸೇರಿದಂತೆ 4 ಗಾಯಗೊಂಡಿದ್ದಾರೆ. ಬಾಲನಟ ಮಾಸ್ಟರ್ ರೋಹಿತ್ ಅವರು ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾದಲ್ಲಿ ಅಭಿನಯಿಸಿದರು. ಒಂದಲ್ಲ ಎರಡಲ್ಲ ಸಿನಿಮಾದ ಅಭಿನಯಕ್ಕೆ ಮಾಸ್ಟರ್ ರೋಹಿತ್ಗೆ ರಾಷ್ಟ್ರ ಪ್ರಶಸ್ತಿಯು ಲಭಿಸಿದೆ. Ahora vamos con